ನಮಸ್ತೆ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಾವು ಹಿಂದಿನ ತರಗತಿಯಲ್ಲಿ ಬಜೆಟ್ ನಲ್ಲಿ ಚರ್ಚೆ ಆದಂತಹ ಮತ್ತೆ ಅನುದಾನವನ್ನ ಒಳಪಟ್ಟಂತಹ ಯೋಜನೆಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ವಿ. ಪಾರ್ಟ್ 1 ಮತ್ತೆ ಪಾರ್ಟ್ 2 ದಲ್ಲಿ ನಾವು ಚರ್ಚೆಯನ್ನ ಮಾಡಿದ್ವಿ. ಪಾರ್ಟ್ 3 ದಲ್ಲಿ ಏನಿದೆ ಅಂದ್ರೆ ಸೌರ ಯೋಜನೆಗಳು ಭಾರತದಲ್ಲಿ ಅನುದಾನಕ್ಕೆ ಒಳಪಟ್ಟಂತಹ ಒಂದು ಸೌರ ಯೋಜನೆಗಳು ಪ್ರಚಲಿತವಾಗಿಯೂ ಕೂಡ ಈ ಬಜೆಟ್ ನಲ್ಲಿ ಕೂಡ ಒಂದು ಅನುದಾನವು ಕೂಡ ಈ ಒಂದು ಯೋಜನೆಗೆ ಕೊಟ್ಟಿರುವಂತದ್ದು. ಹಾಗಾದ್ರೆ ಯಾವ್ಯಾವ ಯೋಜನೆಗಳು ಇದೆ ಸೌರ ಯೋಜನೆಗಳು ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗೋಣ. ಇಲ್ಲಿ ನವೀಕರಿಸಬಹುದಾದಂತಹ ಶಕ್ತಿಯನ್ನ ಬಳಕೆ ಮಾಡಿಕೊಂಡು ಸರ್ಕಾರ ಏನ್ ಮಾಡುತ್ತೆ, ಹಲವಾರು ಸೌರ ಯೋಜನೆಗಳನ್ನ ತೆಗೆದುಕೊಂಡು ಬಂದಿರುವಂತದ್ದು ನೋಡ್ತಾ ಬರ್ತೀವಿ. ಮೊದಲನೇದಾಗಿ ಆ ಒಂದು ಯೋಜನೆಯಲ್ಲಿ ನಾವು ನೋಡೋದಾದ್ರೆ ನಿಮ್ಗೆಲ್ಲ ಚಿರಪರಿಚಿತವಾದಂತಹ ಯೋಜನೆ ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆ ಅನ್ನುವಂಥದ್ದು. ಸೂರ್ಯೋದಯ ಯೋಜನೆ ಅನ್ನುವಂಥದ್ದು ಈ ಒಂದು ರಾಷ್ಟ್ರಾದ್ಯಂತ 1 ಕೋಟಿ ಇರುವಂತಹ ಮನೆಗಳಲ್ಲಿ, 1 ಕೋಟಿಗೂ ಹೆಚ್ಚಿಗೆ ಇರುವಂತಹ ಮನೆಗಳಲ್ಲಿ ಈ ಒಂದು ಮೇಲ್ಚಾವಣಿಯಲ್ಲಿ ಅಂದ್ರೆ ರೂಫ್ ಗಳಲ್ಲಿ, ಮನೆಯ ಒಂದು ರೂಫ್ ಭಾಗದಲ್ಲಿ ಸೋಲಾರ್ ಪ್ಯಾನೆಲ್ ಗಳನ್ನ ಜೋಡಿಸಿ ಈ ಒಂದು ವಿದ್ಯುತ್ ಬಳಕೆಯನ್ನ ಮಾಡುವಂತದ್ದು. ವಿದ್ಯುತ್ ಬಳಕೆ ಸ್ವಂತಕ್ಕೆ ಜೊತೆಯಲ್ಲಿ ಕೂಡ ಗ್ರಿಡ್ ಮಾದರಿಯ ಒಂದು ಸಂಪರ್ಕಿತ ವಿದ್ಯುತ್ ಬಳಕೆಯನ್ನ ಮಾಡುವಂತದ್ದು. ಗ್ರಿಡ್ ಮಾದರಿ ಅಂದ್ರೆ ಏನು, ನಿಮ್ಮ ಮನೆಗಳಿಗೆ ಬಳಕೆ ಮಾಡಿದ ನಂತರದಲ್ಲಿ ಉಳಿದಂತಹ ವಿದ್ಯುತ್ ಅನ್ನ ಮೀಟರ್ ಅಳವಡಿಸಿಕೊಂಡು ಅದನ್ನ ರಫ್ತು ಮಾಡುವಂತದ್ದು. ಅಂದ್ರೆ ನೀವು ಬೇರೆ ಒಂದು ವಿವಿಧ ದೇಶಗಳಿಗೆ ಸರ್ಕಾರಕ್ಕೆ ಒಪ್ಪಿಸುವಂತಹ ಕೆಲಸ ಕೂಡ ಆಗತ್ತೆ. ನಿಮ್ಗೆ ಅದರಿಂದನೂ ಕೂಡ ಒಂದು ಉತ್ಪಾದನೆಯ ಜೊತೆಯಲ್ಲಿ ಕೂಡ ನಿಮ್ಮ ಒಂದು ಮನೆಯ ಬಳಕೆಗೆ ವಿದ್ಯುತ್ ಕೂಡ ನಿಮ್ಗೆ ಸಿಗುವಂತದ್ದು. ಇಂತಹ ಮಾದರಿಯ ಒಂದು ಯೋಜನೆ ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆ ಆಗಿರುವಂತದ್ದು. ನೋಡಿ, ಸೂರ್ಯೋದಯ ಯೋಜನೆಯು ಸುಮಾರು 40 ಗಿಗಾವ್ಯಾಟ್ಸ್ ಒಂದು ಚಾವಣಿಯ ಮೂಲಕವಾಗಿ ಒಂದು ತಲುಪುವಂತಹ ಪ್ರಯತ್ನ ಇದಾಗಿರುತ್ತೆ ಸ್ನೇಹಿತರೆ. ಜೊತೆಗೆ ಈ ಒಂದು ಯೋಜನೆಯಲ್ಲಿ ಸುಮಾರು 25 ಕೋಟಿ ಕುಟುಂಬಗಳು ಈ ಮೇಲ್ಛಾವಣಿಯನ್ನ ಅಳವಡಿಸಿದ್ರೆ ಸುಮಾರು 637 ಗಿಗಾವ್ಯಾಟ್ಸ್ ಒಂದು ಸೌರ ವಿದ್ಯುತ್ ಉತ್ಪಾದನೆ ಆಗುತ್ತೆ ಅನ್ನುವಂಥದ್ದು ಒಂದು ವರದಿ ತಿಳಿಸಿರುವಂತದ್ದು. ಇದು ಸೌರ ಯೋಜನೆಗೆ ಸಂಬಂಧಪಟ್ಟಂತದ್ದು. ಹಾಗೆ ಇಲ್ಲಿ ಇದರ ಉದ್ದೇಶವನ್ನ ನೀವು ನೋಡೋದಾದ್ರೆ ನೋಡಿ, ಮೇಲ್ಛಾವಣಿಯಲ್ಲಿ ಸೌರ ಫಲಕಗಳನ್ನ ಅಳವಡಿಸುವುದರಿಂದ ಸುಮಾರು ಒಂದು 300 ಯೂನಿಟ್ ಒಂದು ಉಚಿತ ವಿದ್ಯುತ್ ನಿಮಗೆ ದೊರೆಯುವಂತಹ ಒಂದು ಪ್ರಯೋಜನ ಕೂಡ ಆಗತ್ತೆ. ಜೊತೆಗೆ ಈ ಒಂದು ವಿದ್ಯುತ್ ಫಲಕಗಳನ್ನ ಸೌರ ಫಲಕಗಳನ್ನ ಅಳವಡಿಕೆ ಮಾಡುವುದರಿಂದ ಕೂಡ ನೀವು ಶೇಕಡ ಒಂದು 40% ಒಂದು ಸರ್ಕಾರ ನಿಮ್ಗೆ ಅನುದಾನವನ್ನ ಕೂಡ ಈ ಒಂದು ಸೌರ ಫಲಕಗಳಿಗೆ ಕೊಡುವಂಥದ್ದು. ಜೊತೆಗೆ ಈ ಅರ್ಹತೆ ಅನ್ನುವಂಥದ್ದು ನೋಡೋದಾದ್ರೆ ಸೂಕ್ತವಾದಂತಹ ಮೇಲ್ಛಾವಣಿಯನ್ನ ಹೊಂದಿರಬೇಕು ನೀವು. ಅಂದ್ರೆ ಗಟ್ಟಿಮುಟ್ಟಾದಂತಹ ಮೇಲ್ಛಾವಣಿಯನ್ನ ನೀವು ಹೊಂದಿದ್ರೆ ಮಾತ್ರ ಈ ಭಾರತೀಯ ನಿವಾಸಿಗಳಿಗೆ ಈ ಯೋಜನೆಯ ಒಂದು ಫಲಾನುಭವ ಸಿಗುತ್ತೆ ಅನ್ನುವಂಥದ್ದು ಈ ಯೋಜನೆಗೆ ಸಂಬಂಧಪಟ್ಟಂತದ್ದು. ಮತ್ತೊಂದು ಯೋಜನೆ ಬರುತ್ತೆ, ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ, ಬೇಗ ನಾನು ತಿಳಿಸ್ಕೊಳ್ತಾ ಹೋಗ್ತೀನಿ. ಇದರಲ್ಲಿ ಪ್ರಧಾನಮಂತ್ರಿ ಕುಸುಮ್ ಯೋಜನೆ ಅನ್ನುವಂಥದ್ದು ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ, 2020-21ನೇ ಸಾಲಿನಲ್ಲಿ ಒಂದು ಯೋಜನೆಯನ್ನು ತೆಗೆದುಕೊಂಡು ಬರುತ್ತೆ, ಪ್ರಧಾನಮಂತ್ರಿ ಕುಸುಮ್ ಯೋಜನೆ ಅನ್ನುವಂಥದ್ದು. ಅಂದ್ರೆ ಇಲ್ಲಿ ಸೋಲಾರ್ ಪ್ಯಾನೆಲ್ ಗಳನ್ನ, ಪಂಪ್ ಸೆಟ್ ಗಳನ್ನ ಯಾರಿಗೆ ಕೊಡಲಾಗುತ್ತೆ, ಇಲ್ಲಿ ಕುಸುಮ್ ಯೋಜನೆಯಲ್ಲಿ ರೈತರಿಗೆ ಕೊಡುವಂಥದ್ದು. ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯ ಅಡಿಯಲ್ಲಿ ರೈತರಿಗೆ ಸೋಲಾರ್ ಪಂಪ್ ಸೆಟ್ ಗಳನ್ನ ಅಳವಡಿಸಲು ಶೇಕಡ ಒಂದು 80ರಷ್ಟು ಈ ಹೇಳಿಕೆ ರೂಪದಲ್ಲಿ ಕ್ವಶನ್ಗಳು ಬರುವಂತಹ ಸಾಧ್ಯತೆಗಳು ಈ ಒಂದು ಯೋಜನೆಯಲ್ಲಿ ಇರುತ್ತೆ. ಶೇಕಡ 80ರಷ್ಟು ಸಬ್ಸಿಡಿಯನ್ನ ಕೊಡಲಾಗುತ್ತೆ ಈ ಒಂದು ಯೋಜನೆಯಲ್ಲಿ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಸೌರಶಕ್ತಿ ಆಧಾರಿತ ಜ್ವಾಲಾಮುಕ್ತ ಪಂಪ್ಸೆಟ್ ಗಳನ್ನ ಅಳವಡಿಸುವ ಕಾರ್ಯಕ್ರಮವನ್ನ ಎಲ್ಲಾ ವಿದ್ಯುತ್ ಸರಬರಾಜು ಕಂಪನಿಗಳ ಸಹಯೋಗದೊಂದಿಗೆ ಈ ಒಂದು ಯೋಜನೆಯನ್ನ ಕೈಗೆತ್ತಿಕೊಂಡಿರುವಂತದ್ದು. ಅಂದ್ರೆ ಇಲ್ಲಿ ತೆರೆದ ಬಾವಿ ಏನಾದ್ರೂ ನೀವು ಬಳಸ್ತಾ ಇದ್ರೆ ಇಲ್ಲಿ ಸೋಲಾರ್ ಪ್ಯಾನೆಲ್ಗೆ 3 HP ಹಾಗೂ ಕೊಳವೆ ಬಾವಿಯಾಗಿದ್ರೆ 7 HP ವರೆಗೆ ಸೋಲಾರ್ ಪಂಪ್ಸೆಟ್ ಗಳನ್ನ ಅಳವಡಿಸಿಕೊಳ್ಳಲಾಗುತ್ತೆ ಅನ್ನುವಂಥದ್ದು ಈ ಯೋಜನೆಯ ಅಡಿಯಲ್ಲಿ ಇರುವಂತದ್ದು. ಶೇಕಡ 80ರಷ್ಟು ನಿಮ್ಗೆ ಒಂದು ಸಬ್ಸಿಡಿ ಕೂಡ ಇದರಲ್ಲಿ ದೊರೆಯುವಂತದ್ದು. ಪಂಪ್ಸೆಟ್ ಗಳನ್ನ ಅಳವಡಿಸಲು ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ, ನಿಮ್ ಇಲ್ಲಿ ಒಂದು ಅನುದಾನವನ್ನ ನೋಡೋದಾದ್ರೆ ಕೇಂದ್ರ ಸರ್ಕಾರ 30% ನ ಅನುದಾನ ಕೊಟ್ರೆ ರಾಜ್ಯ ಸರ್ಕಾರ 50% ನ ಅನುದಾನ ನೀಡುತ್ತೆ. ಒಟ್ಟು ಟೋಟಲ್ 80% ನ ಅನುದಾನ ನಿಮ್ಗೆ ಸರ್ಕಾರದ ವತಿಯಿಂದ ದೊರೆಯುವಂಥದ್ದು. ಇನ್ನು 20% ಏನಿರ್ತಾರೆ ಅವರು ರೈತರೇ ಅದಕ್ಕೆ ಭರಿಸಬೇಕಾಗತ್ತೆ, ಅದರ ಹಣವನ್ನ ಭರಿಸಬೇಕಾಗತ್ತೆ ಅನ್ನುವಂಥದ್ದು ಕೂಡ ಈ ಒಂದು ಯೋಜನೆಯಲ್ಲಿ ಇರುವಂತದ್ದು. ಹಾಗೆಯೇ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರು ಮಾತ್ರ ಈ ಯೋಜನೆಯ ಅಡಿಯಲ್ಲಿ ಭಾಗಿಯಾಗಿ ಇರುವಂತದ್ದು. ಅಂದ್ರೆ ಎಲ್ರಿಗೂ ಸಿಗೋದಿಲ್ಲ, ಈ SC ST ಕ್ಯಾಂಡಿಡೇಟ್ ಇರುವಂತಹ ರೈತರಿಗೆ ಈ ಒಂದು ಯೋಜನೆ ದೊರೆಯುವಂತದ್ದು. ಹಾಗೆ ಈ ಒಂದು SC ST ಯೋಜನೆಯಲ್ಲಿ ಕೂಡ ನಾವು ನೋಡ್ತೇವೆ, ಗಂಗಾ ಕಲ್ಯಾಣ ಯೋಜನೆ ಅನ್ನುವಂಥದ್ದು SC ST ಗೆ ಸಂಬಂಧಪಟ್ಟಿದೆ. ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಈ ಒಂದು ಯೋಜನೆ ಗಂಗಾ ಕಲ್ಯಾಣ ಯೋಜನೆ ಏನಾದ್ರೂ ಪಡ್ಕೊಂಡ್ರೆ ಆದ್ರೆ ಈ ಯೋಜನೆ ಅವರಿಗೆ
ಸಿಗೋದಿಲ್ಲ, ಅರ್ಹರಾಗೋದಿಲ್ಲ ಅನ್ನುವಂಥದ್ದು ಕೂಡ ಒಂದು ವಿಷಯ ಇರಬೇಕು. ಇಲ್ಲಿ 2 ಹೇಳಿಕೆಗಳನ್ನ ನಾನು ಹೇಳಿದ್ದೀನಿ. ಇಲ್ಲಿ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಏನಾದ್ರೂ ಅವರು ರೈತರು ಪಡ್ಕೊಂಡಿದ್ರೆ ಈ ಯೋಜನೆ ಬರೋದಿಲ್ಲ. ಜೊತೆಗೆ 80% ನ ಒಂದು ನಿಮಗೆ ಸಬ್ಸಿಡಿ ದೊರೆಯುವಂಥದ್ದು ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಂತರದಲ್ಲಿ ಹೊಸದಾಗಿ ವಿದ್ಯುತ್ ಸಂಪರ್ಕ ಪಡೆಯುವಂತಹ ಮತ್ತು ಈಗಾಗಲೇ ವಿದ್ಯುತ್ ಸಂಪರ್ಕದಲ್ಲಿರುವಂತಹ ರೈತರಿಗೂ ಕೂಡ ಈ ಯೋಜನೆ ಕೂಡ ಅನ್ವಯ. ಅಂದ್ರೆ ಈಗಾಗಲೇ ನಾವು ಒಂದು ಸಂಪರ್ಕವನ್ನ ವಿದ್ಯುತ್ ಸಂಪರ್ಕದಿಂದ ನಾವು ಪಂಪ್ಸೆಟ್ ಗಳನ್ನ ಅಳವಡಿಸಿದ್ವಿ ಅಂದ್ರೂ ಕೂಡ ಈ ಯೋಜನೆಯನ್ನ ಫಲಾನುಭವಿಗಳು ಪಡ್ಕೋಬಹುದು ಅನ್ನುವಂಥದ್ದು ಈ ಯೋಜನೆ ತಿಳಿಸುವಂಥದ್ದು. ಅದರ ಜೊತೆಗೆ ಸರ್ಕಾರ ಏನು PM ಕುಸುಮ ಯೋಜನೆ ಬಗ್ಗೆ ಹೇಳಿದೆ, ಸೂರ್ಯೋದಯ ಯೋಜನೆ ಹೇಳಿದೆ, ಸೂರ್ಯ ಘರ್ ಅನ್ನುವಂತಹ ಒಂದು ಯೋಜನೆ ಕೂಡ ಇದೆ. ಅದು ಕೂಡ ಸೋಲಾರ್ ಪ್ಯಾನೆಲ್ ಗಳನ್ನು ಜೋಡಿಸುವಂತಹ ಒಂದು ಕಾರ್ಯಕ್ರಮ. ಜೊತೆಗೆ ಇನ್ನಿತರ ಯೋಜನೆಗಳನ್ನ ನಾವು ಸರ್ಕಾರದಿಂದ ನೋಡೋದಾದ್ರೆ ಸೋಲಾರ್ ಪಾರ್ಕ್ ಯೋಜನೆ ಅನ್ನುವಂಥದ್ದು ಇದು ಕೂಡ ಬಹಳ ವಿಶೇಷವಾದಂತಹ ಯೋಜನೆ. ಅಲ್ಲಿ ಸೋಲಾರ್ ಪಾರ್ಕ್ಗಳ ಯೋಜನೆಯಲ್ಲಿ ಹಲವಾರು ರಾಜ್ಯಗಳಲ್ಲಿ ಸುಮಾರು 500 ಮೆಗಾವ್ಯಾಟ್ ವಿದ್ಯುತ್ತನ್ನ ಒಂದು ಉತ್ಪಾದಿಸುವಂತಹ ಪಾರ್ಕ್ ಗಳನ್ನ ನಿರ್ಮಿಸಲಾಗಿದೆ. ಅಂದ್ರೆ ಈ ರೂಫ್ ಗಳ ಮೇಲೆ ಸೋಲಾರ್ ಪ್ಯಾನಲ್ ಗಳನ್ನ ಜೋಡಿಸುವುದರ ಜೊತೆಯಲ್ಲಿ ನಾವು ಕೆಲವೊಂದು ಜಾಗದಲ್ಲಿ ಬಯಲು ಜಾಗದಲ್ಲಿ ಸೋಲಾರ್ ಪ್ಯಾನಲ್ ಗಳನ್ನ ಅಳವಡಿಸಿರ್ತೀವಿ. ಗುಜರಾತ್ ಸೈಡ್ ಭಾಗದಲ್ಲಿ ನೀವು ಹೋದ್ರೆ ಸೋಲಾರ್ ಪ್ಲಾಂಟ್ ಗಳನ್ನ ನೀವು ನೋಡ್ತಾ ಬರ್ತೀರಾ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಾವು ಸಮುದ್ರದ ಮೇಲೂ ಕೂಡ ಸೋಲಾರ್ ಪ್ಯಾನಲ್ ಗಳನ್ನ ಬಳಸಿ ವಿದ್ಯುತ್ ಅನ್ನ ಪಡೆಯುವಂತಹ ಯೋಜನೆಗಳು ಕೂಡ ನಾವು ನೋಡ್ತಾ ಬಂದಿರುವಂತದ್ದು. ಅದು ಕೂಡ ಬಹಳ ವಿಶೇಷವಾದಂತಹ ಯೋಜನೆ. ಹಾಗೆ ಮೇಲ್ಛಾವಣಿಯ ಸೌರ ಯೋಜನೆ ಅನ್ನುವಂಥದ್ದು ಇದೀಗ ನಾನು ಹೇಳಿದ್ನಲ್ಲ, ಇದು ಕೂಡ ಯೋಜನೆ ಇತ್ತೀಚೆಗೆ ಬಂದಿರುವಂತದ್ದು. ಮೇಲ್ಛಾವಣಿಯ ರೂಫ್ ಗಳಲ್ಲಿ ಸೋಲಾರ್ ಪ್ಯಾನಲ್ ಗಳನ್ನ ಜೋಡಿಸುವಂತದ್ದು. ಹಾಗೆಯೇ ಅಟಲ್ ಜ್ಯೋತಿ ಯೋಜನೆ ಅಂದ್ರೆ ಸೆಪ್ಟೆಂಬರ್ 16, 2016ರಲ್ಲಿ ಸುಮಾರು 50% ಗಿಂತ ಕಡಿಮೆ ಮನೆಗಳನ್ನು ಹೊಂದಿರುವಂತಹ ರಾಜ್ಯಗಳಲ್ಲಿ ಸೌರ ಬೀದಿ ದೀಪಗಳನ್ನ SSL ವ್ಯವಸ್ಥೆಯನ್ನ ತೆಗೆದುಕೊಂಡು ಬಂದಿರುವಂತದ್ದು. ಅಲ್ಲಲ್ಲಿ ನೀವು ಮಧ್ಯ ಒಂದೊಂದು ಹಳ್ಳಿಗಳಲ್ಲಿ ನೋಡ್ಬೋದು, ನೀವು ಸೋಲಾರ್ ಪ್ಯಾನಲ್ ಗಳನ್ನ ಜೋಡಿಸಿ ಅಲ್ಲಿ ಒಂದು ಬೀದಿ ದೀಪವನ್ನ ಅಳವಡಿಸಿರುವಂತದ್ದು. ಇದು ಕೂಡ ಈ ಒಂದು ಯೋಜನೆ ಬಂದಿರುವಂತದ್ದು, ಅಟಲ್ ಜ್ಯೋತಿ ಯೋಜನೆ ಅಡಿಯಲ್ಲಿ ಬಂದಿರುವಂತದ್ದು. ಹಾಗೆಯೇ ರಾಷ್ಟ್ರೀಯ ಸೌರ ಮಿಷನ್ ಅನ್ನುವಂತಹ ಒಂದು ಕಾರ್ಯಕ್ರಮ ಇದೆ. ಇದರಲ್ಲೂ ಕೂಡ ನಾವು ಭಾರತದ ಇಂಧನ ಭದ್ರತಾ ಸವಾಲನ್ನ ಎದುರಿಸಬೇಕು ಅನ್ನುವಂತ ನಿಟ್ಟಿನಿಂದ ಈ ಒಂದು ಯೋಜನೆಯನ್ನ ತೆಗೆದುಕೊಂಡು ಬಂದಿರುವಂತದ್ದು. ಜೊತೆಗೆ ಸೃಷ್ಟಿ ಯೋಜನೆ ಅನ್ನುವಂಥದ್ದು ಬಂದಿದೆ. ಇದು ಕೂಡ ಸೌರ ವಿದ್ಯುತ್ ಯೋಜನೆಗಳನ್ನ ಉತ್ತೇಜಿಸುವಂತಹ ಭಾರತದ ಒಂದು ರೂಪಾಂತರ ಯೋಜನೆ ಆಗಿರುವಂತದ್ದನ್ನ ನಾವು ನೋಡ್ತೇವೆ. ಹಾಗೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಕೂಡ ಇದೇ ಹೇಳುತ್ತೆ, ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಏನ್ ಹೇಳುತ್ತೆ ಅಂದ್ರೆ ಸೌರಶಕ್ತಿಯನ್ನ ಆದಷ್ಟು ಬಳಸಿ ಈ ಕಾರ್ಬನ್ ಡೈಆಕ್ಸೈಡ್ ಇರುವಂತಹ ಕಲ್ಲಿದ್ದಲುಗಳನ್ನ ಇಂತಹ ಒಂದು ಪೆಟ್ರೋಲ್ ಆಧಾರಿತ ಒಂದು ವಿದ್ಯುತ್ ಗಳನ್ನ ಹೆಚ್ಚಿನದಾಗಿ ಕಡಿಮೆ ಮಾಡುವಂತಹ ನಿಟ್ಟಿನಿಂದ ಹಲವು ದೇಶಗಳು ಈ ಒಂದು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಲ್ಲಿಗೆ ಒಂದು ಸಹಿ ಹಾಕಿರೋದು ಕೂಡ ನಾವು ನೋಡುವಂತದ್ದು. ಇದಿಷ್ಟು ಸೋಲಾರ್ಗೆ ಸಂಬಂಧಪಟ್ಟಂತಹ ಪ್ರಮುಖ ಯೋಜನೆಗಳಾಗಿರುತ್ತೆ. ಸ್ನೇಹಿತರೆ, ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ನಮಸ್ತೆ ಎಲ್ರಿಗೂ.